ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕರಾದ ಮೇಲೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ ಸಚಿವ ಎಂಬಿ ಪಾಟೀಲ್ ರವರನ್ನು ಶಾಸಕ ಉಮೇಶ್ ಮೇಟಿ ಕಂಬಳಿ ನೀಡಿ ಸ್ವಾಗತಿಸಿದರು. ಅಧಿಕಾರಿಗಳ ಸಭೆ ನಡೆಸಿದ ಸಚಿವ ಎಂಬಿ ಪಾಟೀಲ್ ಸಾರ್ವಜನಿಕರು ಕರೆ ಮಾಡಿದಾಗ ತಕ್ಷಣ ಸ್ಪಂದಿಸಬೇಕು ಎಂದು ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಕುಂದುಕೊರತೆ ಬಗ್ಗೆ ವಿಶೇಷ ಗಮನ ಹರಿಸಲಾಗುವುದು ಎಂದು ತಿಳಿಸಿದರು. ವರದಿ ಅಬ್ದುಲ್ ರಜಾಕ್ ಟಪಾಲ್, ಟಿವಿ10 ಬಾಗಲಕೋಟೆ. ವಿಜ್ಞಾನಿಗಳು ಈ ಅಲ್ನಿನೋ ಒಂದು ಫೆನಾಮಿನನ್ ಬಗ್ಗೆ ಇವತ್ತೊಂದು ದಿವಸ ಪ್ರಿಡಿಕ್ಟ್ ಮಾಡಿದ್ದಾರೆ. IMD ಮಧ್ಯ ಜುಲೈ 2ನೇ ವಾರದಲ್ಲಿ ಸ್ವಲ್ಪ ಮಳೆ ಆಗ್ತದೆ ಅಂತ ಹೇಳಿ ಕೂಡ ಒಂದು ಆಶಯವನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮೀಟಿಂಗ್ ಆಗಿದೆ. ಅಧಿಕಾರಿಗಳಿಗೂ ಕೂಡ ಸೂಕ್ತ ನಿರ್ದೇಶನ ಕೊಟ್ಟಿವಿ. ಯಾರು ಜವಾಬ್ದಾರಿಯನ್ನ ಮಾಡುವಂತದಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳನ್ನ ನೇರವಾಗಿ ಹೊಣೆ ಮಾಡಿದ್ದೀವಿ. ಮತ್ತು ಆ ಇಲಾಖೆಯಲ್ಲಿ ಇವತ್ತೊಂದು ಸಾವಿರ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇರಲಿ, ಅವ್ರು ನೇರವಾಗಿ ಇವತ್ತೊಂದು ದಿವಸ ಜವಾಬ್ದಾರು. ಎಲ್ಲರೂ ಕೂಡ ಚಾಚು ತಪ್ಪದೆ ಫೋನ್ ಅನ್ನು ಎತ್ತಬೇಕು, ಜನರಿಗೆ ಸ್ಪಂದನೆ ಮಾಡಬೇಕು. ಆ ಸೂಚನೆಯನ್ನು ಕೂಡ ಕೊಟ್ಟಿದ್ವಿ. ಹಣದ ಕೊರತೆ ಯಾವತ್ತೂ ಕೂಡ ಇಲ್ಲ. ಇವತ್ತು DC ನಿಮ್ಮದಾಗ ಎಷ್ಟರ ಅಕೌಂಟ್ನಲ್ಲಿ 12 ಕೋಟಿ ರೂಪಾಯಿ ಒಪ್ಪಿಸಿದೆ. ಮತ್ತು ಈಗ ನಾನು ಮಾತಾಡಿದಾಗ ಸಮೀರ್ ಶುಕ್ಲ ಅವರು ಹೇಳಿದ್ರು MS ಮೇಂಟೆನೆನ್ಸ್ಗೆ ಈಗಾಗಲೇ ನಾವು ಹಣ ಕೊಟ್ಟಿದ್ವಿ. ಇವತ್ತೊಂದು ದಿವಸ ಇದು ಮಾಡಿದ್ರೆ ಇನ್ನೂ ಹೆಚ್ಚಿನ ಅಡಿಷನಲ್ ಕೂಡ ರೆಡಿ ಇದೆ ಈಗ ಅಂತ ಹೇಳಿ. ಸೊ ಹಣದ ಕೊರತೆ ಯಾವುದಕ್ಕೂ ಕೂಡ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ10 ಕನ್ನಡ ನ್ಯೂಸ್.